ಹಲೋ ಫ್ರೆಂಡ್ಸ್, ನಾವು ಇವತ್ತು ಬಿಕಾಮ್ ಥರ್ಡ್ ಸೆಮಿಸ್ಟರ್ ಕನ್ನಡ ವಿಷಯದಲ್ಲಿ ಬರುವಂತಹ ಮತ್ತೊಂದು ಲೇಖನ ಲಾಭದಾಹಕ್ಕೆ ಇಂಗುತ್ತಿದೆ ನೀರು, ಕಾಣೆಯಾಗುತ್ತಿವೆ ನದಿಗಳು. ಸೊ ಈ ಲೇಖನದ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ಬರಿಬೇಕಾದಂತಹ ಉತ್ತರವನ್ನ ಈ ಒಂದು ವಿಡಿಯೋದಲ್ಲಿ ಚರ್ಚಿಸೋಣ. ಸೊ ಬನ್ನಿ, ಹಾಗಿದ್ಮೇಲೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಈ ಲೇಖನ ನಮ್ಗೆ ಇಲ್ಲಿ ಏನ್ ತಿಳಿಸ್ಕೊಡುತ್ತೆ ಅಂದ್ರೆ, ನದಿಯ ಮಹತ್ವ ಏನು, ನೀರಿನ ಮಹತ್ವ ಏನು ಅಥವಾ ಪ್ರಾಮುಖ್ಯತೆ ಏನು, ಮತ್ತು ಅಂತರ್ಜಲದ ಮಹತ್ವ ಏನು. ಸೊ ಈ ಮೂರು ನೀವು ನೆನ್ಪಿಟ್ಕೊಂಡ್ರೆ, ಸೊ ಜನರಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಸಾಕು, ಈಸಿಯಾಗಿ ಎಕ್ಸಾಮ್ ಅಲ್ಲಿ ಬರೀತೀರಾ. ಸೊ ಮೊದಲು ನೀವು ಇಲ್ಲಿ ಪೀಠಿಕೆ ಬರಿಬೇಕಾಗತ್ತೆ. ಈ ಲೇಖನ ನದಿಯ ಮತ್ತು ಅಂತರ್ಜಲ ಹಾಗೂ ನೀರಿನ ಪ್ರಾಮುಖ್ಯತೆಯನ್ನು ನಮಗೆ ತಿಳಿಸುತ್ತದೆ. ಈ ಲೇಖನದಲ್ಲಿ ಲೇಖಕರು ನದಿಯ ಹೋರಾಟಗಾರ ರಾಮಸ್ವಾಮಿ ಆರ್ ಅಯ್ಯರ್ ಅವರನ್ನು ಕುರಿತು ಕೆಲವು ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದಾರೆ. 2 ದಶಕಗಳಿಂದ ನೀರಿನ ಸಮಸ್ಯೆ ಎದುರಾದಾಗ ನೆನಪಾಗುವುದು ರಾಮಸ್ವಾಮಿ ಆರ್ ಅಯ್ಯರ್. ರಾಜ್ಯಗಳ ನಡುವಿನ ನೀರಿನ ವ್ಯಾಜ್ಯ, ರಾಷ್ಟ್ರ ಮಟ್ಟದಲ್ಲಿನ ನದಿಗಳ ನೀರಿನ ಹಂಚಿಕೆ ವ್ಯಾಜ್ಯ, ಅಂತರ್ಜಲದ ಸಮಸ್ಯೆ, ಅಣೆಕಟ್ಟುಗಳ ವಿರುದ್ಧದ ಹೋರಾಟ ಮುಂತಾದವುಗಳಲ್ಲಿ ಅಯ್ಯರ್ ಅವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸೊ ಇದು ರಾಮಸ್ವಾಮಿ ಆರ್ ಅಯ್ಯರ್ ಅವರು ಹೋರಾಟ ಮಾಡಿದಂತಹ ಒಂದು ಪ್ರಮುಖ ಪಾತ್ರವಾಗಿದೆ ಅಂತ ಹೇಳ್ತಾರೆ. ಈಗ ನಾವು ನದಿಯ ಮಹತ್ವ ಏನು ಅಥವಾ ಅದರ ಪ್ರಾಮುಖ್ಯತೆ ಏನು ಅನ್ನೋದನ್ನ ನೋಡೋಣ. ನದಿ ಉದ್ದಿಮೆಗಾರರ ದೃಷ್ಟಿಯಲ್ಲಿ ಕೊಳಕು ಚೆಲ್ಲುವ ಒಂದು ವಸ್ತು ಅಥವಾ ಬಾಟಲಿಗೆ ಹಾಕಿ ಮಾರಾಟ ಮಾಡುವ ಒಂದು ವಸ್ತು ಆಗಿದೆ. ನೀರಾವರಿ ದೃಷ್ಟಿಯಿಂದ ನೋಡುವವರಿಗೆ ಕೇವಲ ಕಾಲುವೆ ಮಾತ್ರ, ಮಾಫಿಯಾ ದಂಧೆ ಮಾಡುವವರಿಗೆ ಕೇವಲ ಮರಳು ದಂಧೆ ಮಾತ್ರ, ರಾಜಕಾರಣ ಮಾಡುವವರ ದೃಷ್ಟಿಯಲ್ಲಿ ಕೇವಲ ಓಟು, ಕಾಂಟ್ರಾಕ್ಟರ್ಗಳ ದೃಷ್ಟಿಯಲ್ಲಿ ಕಾಂಚನ ಅಂದ್ರೆ ಹಣ, ಆರ್ಥಿಕ ತಜ್ಞರ ದೃಷ್ಟಿಯಲ್ಲಿ ಬೇಡಿಕೆ ಮತ್ತು ಪೂರೈಕೆ ವಿಷಯ, ಕೆಲವರಿಗೆ ವಿದ್ಯುತ್ ಶಕ್ತಿ ನೀಡುವ ಸಾಧನ. ಆದರೆ ನಿಜವಾಗಲೂ ನದಿ ಜೀವಂತಿಕೆ ಒಳನಾಡಿ, ಮೀನು, ಮನುಷ್ಯ, ಪ್ರಾಣಿ, ಪಕ್ಷಿಗಳು, ವನ್ಯಜೀವಿಗಳ ನಿತ್ಯ ನಿರಂತರ ಆಧಾರವಾಗಿದೆ. ಸಾಗರದ ಜೀವರಾಶಿಗೆ ಊಟ ಒದಗಿಸುವ ಮಹಾತಾಯಿ. ಅಂದ್ರೆ ನದಿ ಯಾರ ದೃಷ್ಟಿಯಲ್ಲಿ ಯಾವುದಕ್ಕೆ ಉಪಯೋಗ ಮಾಡಿಕೊಳ್ಳಲಾಗುತ್ತೆ ಅಂತ ತಿಳಿಸಿದ್ದಾರೆ. ನದಿ ಇದ್ದಲ್ಲಿ ಪ್ರವಾಹ ಕೂಡ ಇದ್ದೇ ಇರುತ್ತದೆ. ಈ ಪ್ರವಾಹ ತಡೆಗಟ್ಟಲು ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತದೆ. ನದಿ ಕೇವಲ ಮೇಲೆ ಹರಿಯುವುದು ಅಲ್ಲ, ಭೂಮಿ ಅಂತರಾಳದಲ್ಲಿ ಹರಿದು ಉಪಯುಕ್ತವಾಗಿ ಸಮುದ್ರ ಸೇರುತ್ತಿದೆ, ಸಾಗರ ಸೇರುತ್ತಿದೆ ಎಂದು ಚಿಂತಿಸುತ್ತಾ ಒಂದು ತೊಟ್ಟು ನೀರು ಸಮುದ್ರಕ್ಕೆ ಸೇರಲು ಬಿಡದೆ ಹೋದರೆ ನದಿ ಜೀವಂತಿಕೆ ಕಳೆದುಕೊಳ್ಳುತ್ತದೆ. ಬುಡ ರುಂಡ ಮುಂಡ ಕತ್ತರಿಸಿದರೆ ನದಿ ಆಗುವುದೇ. ನದಿ ತಿರುಗಿಸುವ ಯೋಜನೆಗಳು ಗುಡ್ಡ ಕಡಿದು ಇಲಿ ಹಿಡಿಯುವ ಕಸರತ್ತಾಗಿದೆ, ಮನೆ ಸುಟ್ಟು ಇಲಿ ಓಡಿಸುವ ಮಸಲತ್ತು ಆಗಿದೆ. ಸೊ ಇಷ್ಟು ನದಿಯ ಪ್ರಾಮುಖ್ಯತೆ ಅಥವಾ ಮಹತ್ವ. ಇನ್ನು ಅಂತರ್ಜಲದ ಮಹತ್ವ ಏನು? ನಮ್ಮ ದೇಶದಲ್ಲಿ 40% ನೀರಾವರಿ ಜಮೀನು ಇಂದಿಗೂ ಅಂತರ್ಜಲ ಅವಲಂಬನೆ ಹೊಂದಿದೆ. ದೇಶದಲ್ಲಿ 3 ಕೋಟಿಗೂ ಮೀರಿ ಬೋರ್ವೆಲ್ಗಳಿವೆ. ಅಣೆಕಟ್ಟು ಬೇಡ ಎಂಬುದು ರಾಮಸ್ವಾಮಿಯವರ ವಾದವಲ್ಲ. ನೀರಿನ ಸರಿಯಾದ ನಿರ್ವಹಣೆ ಮಾಡಿ, ಉಳಿತಾಯ ಮಾಡಿ, ಮಳೆ ನೀರು ಕೊಯ್ಲು ತಂತ್ರಜ್ಞಾನದ ಆಧಾರಿತ ಸುಧಾರಣೆ ಆಗಬೇಕಾಗಿದೆ. ಕೆರೆಕಟ್ಟೆ ಒಣಗಿಸಿ, ಬಾವಿ ಬತ್ತಿಸಿ, ನದಿ ನೀರು ಹಾಯಿಸಿದರೆ ಪರಿಹಾರವಲ್ಲ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ದೇಶದಲ್ಲಿ 40% ನೀರಾವರಿ ಜಮೀನು ಇಂದಿಗೂ ಅಂತರ್ಜಲದ ಅವಲಂಬನೆ ಹೊಂದಿದೆ ಅಂತ ಹೇಳ್ತಾರೆ. 3 ಕೋಟಿಗೂ ಬೋರ್ವೆಲ್ಗಳಿವೆ ಅಂತ ಹೇಳ್ತಾರೆ. ಅಣೆಕಟ್ಟು ಬೇಡ, ಅದು ರಾಮಸ್ವಾಮಿಯ ವಾದವಲ್ಲ. ನೀರಿಗಾಗಿ ಸರಿಯಾದ ನಿರ್ವಹಣೆ ಮಾಡಬೇಕಾಗಿದೆ ಮತ್ತು ಉಳಿತಾಯ ಮಾಡಬೇಕಾಗಿದೆ. ಮಳೆ ನೀರು ಕೊಯ್ಲು ತಂತ್ರಜ್ಞಾನದ ಆಧಾರಿತ ಸುಧಾರಣೆ ಆಗಬೇಕಾಗಿದೆ ಅಂತ ಹೇಳ್ತಾರೆ. ಇನ್ನ ಕೊನೆಯ ಪ್ಯಾರ, ನೀರಿನ ಮಹತ್ವ. ನೀರನ್ನು ಸೃಷ್ಟಿಸಲು ಆಗದು, ಧ್ವಂಸ ಮಾಡಲು ಆಗದು, ಕೇವಲ ರೂಪಾಂತರಗೊಳಿಸಬಹುದು ಅಷ್ಟೇ. ಹಿಮಾಲಯದಿಂದ ಹೊರಟ ಶುದ್ಧವಾದ ಗಂಗೆಯನ್ನು ಕೊಚ್ಚೆ ಮಾಡಬಹುದು, ಕೊಳಚೆಯಾಗಿರುವ ನೀರನ್ನು ಶುದ್ಧಗೊಳಿಸಬಹುದು. ಇದಕ್ಕೆ ಬಳಸುವ ರಾಸಾಯನಿಕಗಳು ಹೆಚ್ಚಾಗಿವೆ. ನಮ್ಮ ದೇಹದಲ್ಲಿ ನೀರಿನ ಪಾತ್ರ ಕೇವಲ ರಾಸಾಯನಿಕ ಶೇಖರಿಸುವುದಲ್ಲ, ದೇಹದ ಪ್ರೋಟೀನ್ ಸಂಚರಿಸುವಂತೆ ಮಾಡುವುದು. 70 kg ಮನುಷ್ಯನ ದೇಹದಲ್ಲಿ ಸುಮಾರು 42 ಲೀಟರ್ ನೀರು ಇರುತ್ತದೆ. 1% ನೀರು ನಮ್ಮ ದೇಹದಿಂದ ಕಡಿಮೆಯಾದರೂ ಬಾಯಾರಿಕೆ ಉಂಟಾಗುತ್ತದೆ. ನೀರು ಕುಡಿಯದೇ ಇದ್ದವರು ಊಟ ಮಾಡದೆ ಇರುವವರಿಗಿಂತ ಮೊದಲು ಸಾಯುತ್ತಾರೆ. ಸ್ವಾರಸ್ಯವೆಂದರೆ, ಬೇರೆ ಗ್ರಹಗಳಲ್ಲಿ ಜೀವಿಗಳಿವೆಯೋ ಎಂದು ಹುಡುಕುವ ಬದಲಾಗಿ ನೀರು ಉಂಟೆ ಎಂದು ಹುಡುಕುವಂತ ಪ್ರಾಮುಖ್ಯತೆ ನೀರು ಹೊಂದಿದೆ. ಅಂದ್ರೆ ನೀರನ್ನು ಸೃಷ್ಟಿ ಮಾಡಲು ಆಗುವುದಿಲ್ಲ, ಧ್ವಂಸ ಮಾಡಲು ಆಗುವುದಿಲ್ಲ, ಅದನ್ನ ರೂಪಾಂತರಗೊಳಿಸಬಹುದು ಅಷ್ಟೇ. ಹಿಮಾಲಯದಿಂದ ಹೊರಟ ನೀರು ಶುದ್ಧವಾದ ಗಂಗೆಯನ್ನು ಕೊಚ್ಚೆ ಕೂಡ ಮಾಡಬಹುದು, ಕೊಳಚೆಯಾಗಿರುವ ನೀರನ್ನು ಶುದ್ಧ ಕೂಡ ಮಾಡಬಹುದು. ಅಂದ್ರೆ ಇದಕ್ಕೆ ಬಳಸುವಂತಹ ರಾಸಾಯನಿಕಗಳು ಹೆಚ್ಚಾಗಿವೆ ಅಂತ ಹೇಳ್ತಾರೆ. ಮನುಷ್ಯನ ದೇಹದಲ್ಲಿ ನೀರಿನ ಪಾತ್ರ ಬಹು ಮುಖ್ಯವಾಗಿ ಕಂಡುಬರುತ್ತೆ. ಇದು ಕೇವಲ ರಾಸಾಯನಿಕ ಶೇಖರಿಸುವುದಲ್ಲ, ದೇಹಕ್ಕೆ ಪ್ರೋಟೀನ್ ಸಂಚರಿಸುವಂತೆ ಮಾಡುವ
ಕೆಲಸವನ್ನು ನೀರು ಹೊಂದಿದೆ ಅಥವಾ ಪ್ರಾಮುಖ್ಯತೆಯನ್ನು ನೀರು ಹೊಂದಿದೆ. 70 kg ಮನುಷ್ಯನ ದೇಹದಲ್ಲಿ 42 ಲೀಟರ್ ನೀರು ಇರುತ್ತದೆ ಅಂತ ಹೇಳ್ತಾರೆ. 1% ನೀರು ನಮ್ಮ ದೇಹದಲ್ಲಿ ಕಡಿಮೆಯಾದರೆ ಬಾಯಾರಿಕೆ ಉಂಟಾಗುತ್ತದೆ. ನೀರು ಕುಡಿಯದೇ ಇದ್ದವನು ಊಟ ಮಾಡದೇ ಇರುವವರಿಗಿಂತ ಮೊದಲು ಸಾಯುತ್ತಾರೆ ಅಂತ ಲೇಖಕರು ಹೇಳ್ತಾರೆ. ಈ ನೀರಿನ ಸ್ವಾರಸ್ಯ ಏನಂದ್ರೆ, ಬೇರೆ ಗ್ರಹಗಳಲ್ಲಿ ಜೀವಿಗಳು ಇದಾವೋ ಅಥವಾ ಇಲ್ಲವೋ ಎಂದು ಹುಡುಕುವ ಬದಲಾಗಿ ನೀರು ಇದೆಯೋ ಅಥವಾ ಇಲ್ಲವೋ ಎಂದು ಹುಡುಕುವ ಪ್ರಾಮುಖ್ಯತೆಯನ್ನು ನೀರು ಹೊಂದಿದೆ ಅಂತ ಹೇಳ್ತಾರೆ. ಸೊ ಇಷ್ಟು ನಿಮ್ಗಿಲ್ಲಿ ನೀರಿನ ಮಹತ್ವ, ಅಂತರ್ಜಲದ ಮಹತ್ವ ಮತ್ತು ನದಿಯ ಮಹತ್ವ. ಸೊ ಈ ಲೇಖನದ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು ಕೂಡ ನೀವು ಇದನ್ನ ಬರೆದ್ರೆ ಪೂರ್ತಿ ಅಂಕ ಸಿಗುತ್ತೆ. ಹಾಗೆಯೇ ಇದನ್ನ ನೀವು ಜನರಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಗಿನ್ನೂ ಈಸಿ ಆಗುತ್ತೆ. ಇನ್ನು ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೇನೆ ಆದಷ್ಟು ಬೇಗ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.